ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿರುವಂತಹ ಒಂದು 12 ಮಾರ್ಕ್ಸಿನ ಪ್ರಾಬ್ಲಮನ್ನು ನಿಮ್ಮ ಮುಂದೆ ಬಿಡಿಸ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಭಾಳಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರು, ಸರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪನ್ನು ಯಾವ ರೀತಿ ಮಾಡಬೇಕು, ಅದನ್ನು ಟೆಕ್ನಿಕ್ಸನ್ನು ಹೇಳ್ಕೊಡಿ ಅಂತೇಳಿ. ಸೊ ಇವತ್ತಿನ ಕ್ಲಾಸ್ ಸಂಪೂರ್ಣವಾಗಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಅದು ಕೂಡ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿರೋದು. ಅದು 2025-26 ಅಪ್ಡೇಟೆಡ್ ಮಾಡೆಲ್ ಕ್ವಶನ್ ಪೇಪರ್, ಹೊಸದು ಫ್ರೆಶ್ ಮಾಡೆಲ್ ಕ್ವಶನ್ ಪೇಪರ್. ಸೊ ಇಲ್ಲಿರುವಂಥ ಕ್ವಶನ್ ಪೇಪರನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಡಿಸಲ್ಯೂಷನ್ ಅಂತೇಳಿ ಇವತ್ತಿನ ಕ್ಲಾಸ್ ನೋಡುವ. ಸೊ ಇದು 2025-26 ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್ 3. ಸೊ ಇಲ್ಲಿ ಬರುವಂಥ ಕ್ವಶನ್ ನಂಬರ್ 28. ಪ್ರತಿಯೊಂದ್ರಾಗೂ ಕ್ವಶನ್ ನಂಬರ್ 28 ಇರ್ತದೆ. ನಾಳೆ ಮ್ಯಾನ್ಯುವಲ್ ಎಕ್ಸಾಮ್ದಾಗೂ ಕ್ವಶನ್ ನಂಬರ್ 28 ಮೇಲೆ ನಿಮಗೆ ಡಿಸಲ್ಯೂಷನ್ ಕಾಣ್ತದೆ. ಸೊ ಈಗ ನೀವು ಏನು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಡಿಸಲ್ಯೂಷನ್ ಕ್ವಶನ್ ಆಗಿರ್ತದೆ. ಮಾಯಾ ಆ್ಯಂಡ್ ಮಾನಸ ಅಂತ ಐತೆ ನೋಡ್ರಿ. So Maya and Manasa are partners sharing profits and losses in the ratio of 2:1. ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಅಸೆಟ್ಸ್, ಕೆಲವೊಂದು ಕಡೆ ಲಯಬಿಲಿಟೀಸ್ ಅದ. ಆಮೇಲೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಹೇಳ್ತಾರೆ ಅವರು. ಅಸೆಟ್ಸನ್ನು ರಿಯಲೈಸ್ ಮಾಡಬೇಕು. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾನಸ ಅವ್ರು ತೊಗೊಂಡ್ರು. ಕ್ರೆಡಿಟರ್ಸ್ ವೇರ್ ಸೆಟಲ್ಡ್ at 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಬಿಲ್ಸ್ ಪೇಯಬಲ್ ವೇರ್ ಡಿಸ್ಚಾರ್ಜ್ಡ್ ಬೈ ಮಾಯಾ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ₹2,000. ಈಗ ನಮಗೆ ಪ್ರಿಪೇರ್ ಮಾಡೋದು ತಿಳಿದಿರೋದು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಸೊ ಈ 3 ಅಕೌಂಟ್ಗಳನ್ನು ಮಾಡಬೇಕು. ಸೊ ಮೊದಲಿಗೆ ನಾನು ಇಲ್ಲಿ ಕಾಲಮ್ ಕೂಡ ಹಾಕ್ಕೊಂಡಿದ್ದೀನಿ. ರಿಯಲೈಸೇಷನ್ ಅಕೌಂಟನ್ನು ಈ ರೀತಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಇದು ಮಾಡೆಲ್ ಕ್ವಶನ್ ಪೇಪರ್ 3 ಕ್ವಶನ್ ನಂಬರ್ 28. ಅದರ ಆನ್ಸರನ್ನು ನಾವು ಇವತ್ತಿನ ಕ್ಲಾಸಿನಿಂದ ಸಾಲ್ವ್ ಮಾಡುವ. ಮೊದಲಿಗೆ ಡಿಸಲ್ಯೂಷನ್ ಅಂದರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಡಿಸಲ್ಯೂಷನ್ ಅಂದರೆ ನಮ್ಮ ಫರ್ಮನ್ನು ನಾವೇನು ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ. ನಮ್ಮ ಫರ್ಮನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ಸನ್ನು ಕಂಪ್ಲೀಟ್ಲಿ ವೈಂಡ್ ಅಪ್, ಬಂದ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಡಿಸಲ್ಯೂಷನ್ ಅಂತ ಕರಿತೀವಿ. ಸೊ ಒಂದು ಬಿಸ್ನೆಸ್ಸನ್ನು ನಾವು ಕ್ಲೋಸ್ ಮಾಡಬೇಕಾದ್ರೆ ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಸೊ ಆ ರೂಲ್ಸ್ ಏನಪ್ಪ ಅಂದರೆ, ನಾವು ಎಲ್ಲ ಅಸೆಟ್ಸ್ಗಳು, ನಮ್ಮ ಬಿಸ್ನೆಸ್ನಲ್ಲಿರುವಂಥ ಎಲ್ಲ ಅಸೆಟ್ಸ್ ಮತ್ತು ಎಲ್ಲ ಲಯಬಿಲಿಟಿಗಳನ್ನು ಹೊರಗಡೆ ಕಳಿಸ್ಬೇಕು. ಅಸೆಟ್ಸ್ಗಳನ್ನು ಮಾರಬೇಕು, ಲಯಬಿಲಿಟಿಗಳನ್ನು ಪೇ ಮಾಡಬೇಕು. ಆ ಮಾರುವುದಕ್ಕೇ ನಾವು ಏನಂತ ಕರಿತೀವಿ, ರಿಯಲೈಸ್ ಅಂತ ಕರಿತೀವಿ. ಬರ್ದಾರ ನೋಡ್ರಿ, ಅಸೆಟ್ಸ್ ವೇರ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ರಿಯಲೈಸ್ಡ್ ಅಂದರೆ ಸೋಲ್ಡ್. ಎಲ್ಲ ಅಸೆಟ್ಸ್ಗಳನ್ನು ಸೇಲ್ ಮಾಡಬೇಕು, ಎಲ್ಲ ಲಯಬಿಲಿಟಿಗಳನ್ನು ಪೇ ಮಾಡಬೇಕು. ಇದೊಂದು ಕಂಪಲ್ಸರಿ ನೀವು ತಲೆಯಾಗಿ ಇಟ್ಕೊಳ್ಬೇಕು. ಸೊ ಮೊದಲನೇದಾಗಿ ನಾವು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೊತ ಹೋಗ್ಬೇಕಂದ್ರೆ, ಲೆಫ್ಟ್ ರೈಟ್ ಕಾಂಬಿನೇಷನ್ ಮಾಡಬೇಕು. ಅಸೆಟ್ಸ್ ಯಾವ ಸೈಡ್ ಅದಾವ ರೀ, ರೈಟ್ ಸೈಡ್. ನಾವೀಗ ಏನು ಮಾಡಬೇಕು, ಎಲ್ಲ ಅಸೆಟ್ಸ್ಗಳನ್ನು ಲೆಫ್ಟ್ ಸೈಡ್ ಬರ್ಕೊತ ಹೋಗ್ಬೇಕು. ಇದರೊಳಗಡೆ ಕೆಲವೊಂದಿಷ್ಟು ಅಸೆಟ್ಗಳನ್ನು ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕ್ಯಾಶ್ ಅಟ್ ಬ್ಯಾಂಕ್, ಇಲ್ಲಿ ಬ್ಯಾಂಕ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಈ ಕ್ಯಾಶ್ ಅಟ್ ಬ್ಯಾಂಕನ್ನು ನಾವು ಎಂಟ್ರಿ ಮಾಡೋದಿಲ್ಲ. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್, ನಾನು ಲೆಫ್ಟ್ ಸೈಡ್ ಬರ್ತೀನಿ. ಟು ಬಿಲ್ಸ್ ರಿಸೀವೇಬಲ್, ಲೆಫ್ಟ್ ರೈಟ್ ಮಾಡ್ಕೊತ ಹೋಗ್ಬೇಕು. ಬಿಲ್ಸ್ ರಿಸೀವೇಬಲ್ ಅಮೌಂಟ್ ಇರೋದು 10,000. ಸೊ ಹಾಗಾಗಿ ₹10,000. ನೆಕ್ಸ್ಟ್ ಸ್ಟಾಕ್, ಟು ಸ್ಟಾಕ್ ಆ್ಯಸ್ ಇಟ್ ಈಸ್ ಕ್ವಶನನ್ನು ಫಸ್ಟ್ ನೀವು ಎಂಟ್ರಿ ಮಾಡಬೇಕು. ಇದು ಮೊದಲನೇ ಸ್ಟೆಪ್ ಆಗಿರ್ತದೆ. 30,000. ಅಡ್ಜಸ್ಟ್ಮೆಂಟ್ಸ್ ಆಮೇಲೆ ಮಾಡುವ. ಮೊದಲಿಗೆ ರೈಟ್ ಸೈಡ್ ಇರುವಂಥ ಅಸೆಟ್ಸನ್ನು ಲೆಫ್ಟ್ ಸೈಡ್ ತೊಗೊರಿ, ಲೆಫ್ಟ್ ಸೈಡಲ್ಲಿರುವಂಥ ಲಯಬಿಲಿಟೀಸನ್ನು ರೈಟ್ ಸೈಡ್ ತೊಗೊಳ್ಬೇಕು. ಈಗ ಅಸೆಟ್ಸನ್ನು ರೈಟ್ ಸೈಡ್ ಅದಾವೆ ಇಲ್ಲಿ, ಹಾಗಾಗಿ ಎಲ್ಲ ಲೆಫ್ಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ಟಾಕನ್ನು ಎಂಟ್ರಿ ಮಾಡಿದ್ವಿ. ಡೆಟರ್ಸ್, ಅಗೇನ್ ಡೆಟರ್ಸ್, ಇಲ್ಲಿ PTD ಅದ, ಡೆಟರ್ಸ್ ಅದ. ಇದನ್ನು ಯಾವ ರೀತಿ ಮಾಡಬೇಕು, ಮೊದಲನೇದಾಗಿ ಡೆಟರ್ಸನ್ನು ನೀವೇನು ಮಾಡಬೇಕು, ಲೆಫ್ಟ್ ಸೈಡ್ ₹45,000 ತೊಗೋಬೇಕು, ಇನ್ನರ್ ಕಾಲಮ್. ಅದ್ರ ಮೇಲೆ ಇರುವಂಥ PTD ಅಪೋಸಿಟ್ ಸೈಡ್ ಹೋಗಬೇಕು. ಸೊ ಬೈ PTD ಅದೆಷ್ಟದಪ್ಪ ಅಂದರೆ ₹5,000. ಇದು ಅಪೋಸಿಟ್ ಸೈಡ್ ಹೋಗ್ಬೇಕು. PTD ಡೆಟರ್ಸ್ ಮೇಲೆ PTD ಕೊಟ್ಟಾಗ PTDಯನ್ನು ರೈಟ್ ಸೈಡನ್ನೇ ಇಟ್ಕೊಳ್ರಿ, ಡೆಟರ್ಸನ್ನು ಮಾತ್ರ ಲೆಫ್ಟ್ ಸೈಡ್ ತೊಗೊಳ್ಬೇಕು. ಓಕೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್, ಅಗೇನ್ ಆ್ಯಸ್ ಇಟ್ ಈಸ್ ಟು ಇನ್ವೆಸ್ಟ್ಮೆಂಟ್ಸ್. ಡಿಸಲ್ಯೂಷನ್ ಕಂಪಲ್ಸರಿ ಎಕ್ಸಾಮ್ಗೆ 12 ಮಾರ್ಕ್ಸ್ಗೆ ಬರ್ತದೆ. ಸೊ ಹಾಗಾಗಿ ಇದನ್ನು ಕ್ವಶನ್ ಬಿಡುವಂಥ ಮಾತಿಲ್ಲ, ಭಾಳ ಈಸಿ ಇರ್ತದೆ. ಯುವರ್ ಫಸ್ಟ್ ಚಾಯ್ಸ್ ಶುಡ್ ಬಿ ಡಿಸಲ್ಯೂಷನ್. ನನ್ನ ಪ್ರಕಾರ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹಿಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಫರ್ನಿಚರ್ ಎಷ್ಟದಪ್ಪ ಅಂದರೆ ₹20,000. ಫರ್ನಿಚರ್ ಆದ ನಂತರ ನಮಗೆ ಸಿಗೋದು ಮಷಿನರಿ. ಸೊ ಟು ಮಷಿನರಿ ಅಮೌಂಟ್ ಇರೋದು 25,000. ಸೊ ನಾನೇನು ಮಾಡಿದ್ದೀನಿ, ಎಲ್ಲ ಅಸೆಟ್ಸ್ಗಳನ್ನು ಎಂಟ್ರಿ ಮಾಡಿದ್ದೀನಿ. ಒಂದನ್ನು ಬಿಟ್ಟಿದ್ದೀನಿ, ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಬಿಟ್ಟಿರೋ ಉದ್ದೇಶ ಅದು ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಅಲ್ಲಿ ಹೋಗ್ತದೆ. ನೆಕ್ಸ್ಟ್ ಲಯಬಿಲಿಟೀಸ್ ಆರ್ ಆನ್ ಯುವರ್ ಲೆಫ್ಟ್ ಸೈಡ್, ಅದನ್ನು ನಾವು ರೈಟ್ ಸೈಡ್ ಎಂಟ್ರಿ ಮಾಡಬೇಕು. ಮೊದಲನೇ ಲಯಬಿಲಿಟಿ ಕ್ರೆಡಿಟರ್ಸ್. ಸೊ ಬೈ ಕ್ರೆಡಿಟರ್ಸ್. ಓಕೆ, ಕ್ರೆಡಿಟರ್ಸ್ ಅಮೌಂಟ್ ಎಷ್ಟದ, ₹20,000. ಸೊ 20,000. ನೆಕ್ಸ್ಟ್ ಬಿಲ್ಸ್ ಪೇಬಲ್ ಅದ. ಸೊ ಬೈ ಬಿಲ್ಸ್ ಪೇಬಲ್ ಅಮೌಂಟ್ ಇರೋದು
15,000. ನೆಕ್ಸ್ಟ್ ಮಾಯಾಸ್ ಲೋನ್, ಮಾಯಾ ಅವರು ಪಾರ್ಟ್ನರ್ ಇದ್ದಾರೆ, ಮಾಯಾ ಆ್ಯಂಡ್ ಮಾನಸ ಆರ್ ಪಾರ್ಟ್ನರ್. ಮಾಯಾಸ್ ಲೋನ್ ಪಾರ್ಟ್ನರ್ದನ ಲೋನ್ ಅದ, ಹಾಗಾಗಿ ಇಫ್ ಆ ಲೋನ್ ಪಾರ್ಟ್ನರ್ದಿತ್ತು ಅಂದರೆ ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗಬೇಕು. ಸೊ ಮಾಯಾ ಆಲ್ರೆಡಿ ಪಾರ್ಟ್ನರ್ ಅದಾರ, ಹಾಗಾಗಿ ಅದನ್ನು ಬ್ಯಾಂಕ್ ಅಕೌಂಟಿಂದ ಹೋಗ್ತೀವಿ, ರಿಯಲೈಸೇಷನ್ ಅಕೌಂಟ್ ಒಳಗಡೆ ಬರೆಯೋದಿಲ್ಲ. ಹೊರಗಿನವರಿದ್ದರು ಅಂದರೆ ಮಾತ್ರ ರಿಯಲೈಸೇಷನ್ ಅಕೌಂಟ್ ಒಳಗಡೆ ಬರೀಬೇಕು. ಮಾಯಾ ಅವರು ಹೊರಗಿನವರು ಅಲ್ಲ, ಶಿ ಈಸ್ ಎ ಪಾರ್ಟ್ನರ್, ಹಾಗಾಗಿ ಅದನ್ನು ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗ್ಬೇಕು. ಇದೊಂದು ರೂಲ್ಸ್ ನೆನಪಿಟ್ಕೊಳ್ಬೇಕು ನೀವೆಲ್ಲರೂ. ನೆಕ್ಸ್ಟ್ ಜನರಲ್ ರಿಸರ್ವ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ, ಅಡ್ಮಿಷನ್ ರಿಟೈರ್ಮೆಂಟ್ ಮಾಡ್ತೀವಿ ಆ ರೀತಿ. ಕ್ಯಾಪಿಟಲ್ಸ್ ಕೂಡ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತಾವೆ. ಸೊ ಓನ್ಲಿ ವಿ ಹ್ಯಾವ್ ಟು ಲಯಬಿಲಿಟಿ, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್. ಸೊ ಈ ರೀತಿ ಕ್ವಶನ್ನ ಎಂಟ್ರಿ ಮಾಡಿದ್ವಿ. ಈಗ ಅಸೆಟ್ಸನ್ನು ರಿಯಲೈಸ್ ಮಾಡಿರಿ ಅಂತ ಹೇಳ್ತಾರೆ. ನಾವು ಅಸೆಟ್ಸ್ಗಳನ್ನು ಯಾವ ಸೈಡ್ ಬರ್ತಿದ್ದೀವಿ? ಈ ಎರಡೂ ಸೈಡ್ಗಳಲ್ಲಿ ಅಸೆಟ್ಸ್ ಎಲ್ಲದ ಆನ್ ದಿ ಲೆಫ್ಟ್. ವಿ ಹ್ಯಾವ್ ಅಸೆಟ್ಸ್ ಆನ್ ದಿ ಲೆಫ್ಟ್. ಈಗ ಅದನ್ನು ರಿಯಲೈಸ್ ಮಾಡಬೇಕಾದ್ರೆ ವಿ ಶುಡ್ ಗೋ ಟುವರ್ಡ್ಸ್ ರೈಟ್. ನಾನು ಮೊದಲೇ ಹೇಳಿದಂಗೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಮಾಡಬೇಕು. ಕ್ವಶನ್ದಾಗ ಅಸೆಟ್ಸ್ ವೇರ್ ಆನ್ ರೈಟ್, ವಿ ಶಿಫ್ಟೆಡ್ ಇಟ್ ಟು ಲೆಫ್ಟ್. ನಾವು ಅಸೆಟ್ಸ್ ಆರ್ ಆನ್ ಲೆಫ್ಟ್, ವಿ ಶುಡ್ ರಿಯಲೈಸ್ ಇಟ್ ಆನ್ ರೈಟ್ ಸೈಡ್. ಏನಂತ ಬರೀಬೇಕು? ಅಸೆಟ್ಸ್ ರಿಯಲೈಸ್ಡ್ ಅಂತ ಬರ್ದಾರ. ಸೊ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡೋದ್ರೆ ಇಲ್ಲಿ, ಹಾಗಾಗಿ ನಾನು ಬರೀಬೇಕಪ್ಪ ಅಂದರೆ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್. ಕೆಲವೊಂದಿಷ್ಟು ಕ್ವಶನ್ಗಳಲ್ಲಿ ಕ್ಯಾಶ್ ಅಕೌಂಟ್ ಬರೆದಿರ್ತಾರೆ, ಕ್ಯಾಶ್ ಅಕೌಂಟ್ ಅಂತ ಬರೆದಾಗ ಇಲ್ಲಿ ಕ್ಯಾಶ್ ಬರೀರಿ, ವೆರಿ ಸಿಂಪಲ್. ಬ್ಯಾಂಕ್ ಅಂತ ಬರೆದಿರೋ ಕಾರಣ ಇಲ್ಲಿ ಬ್ಯಾಂಕ್ ಅಂತ ಬರಿತಾ ಇದ್ದೀನಿ. ಬ್ರಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರೀಬೇಕು ರೀ. ಓಕೆ, ನೆಕ್ಸ್ಟ್ ಒಂದೊಂದು ಅಸೆಟ್ಸ್ಗಳನ್ನ ರಿಯಲೈಸ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಅಸೆಟ್ ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್ ಅಮೌಂಟ್ 8,500 rupees. ಓಕೆ, ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಆದ ನಂತರ ಸನ್ಡ್ರಿ ಡೆಟರ್ಸ್. ಸನ್ಡ್ರಿ ಡೆಟರ್ಸ್ ಅಮೌಂಟ್ 42,000 rupees. ನೆಕ್ಸ್ಟ್ ಸ್ಟಾಕ್ 25,000 rupees. ಫರ್ನಿಚರ್ 22,000 rupees. ಮಷಿನರಿ. ಯಾವ ಅಸೆಟ್ಸ್ ಅದಾವೆ ಎಲ್ಲ ಎಂಟ್ರಿ ಮಾಡ್ಕೊತ ಹೋದ್ ನೋಡ್ರಿ. ಇಲ್ಲಿ ಏನೇನು ಅಸೆಟ್ಸ್ ರಿಯಲೈಸ್ ಮಾಡ ಅಂತ ಹೇಳ್ಯಾರ, ಎಲ್ಲ ಅಸೆಟ್ ಆ್ಯಸ್ ಇಟ್ ಈಸ್ ತೊಗೋಬೇಕು. ಸೊ ಇನ್ನೂ ತನಕ ಏನೂ ಕ್ಯಾಲ್ಕುಲೇಷನ್ ಮಾಡೇ ಇಲ್ಲ ನಾನು, ಜಸ್ಟ್ ಕ್ವಶನನ್ನೇ ಎಂಟ್ರಿ ಮಾಡ್ಕೊತ ಹೋಗ್ತಾ ಇದ್ದೀನಿ. ಮಷಿನರಿ ಆದ ನಂತರ ಮತ್ತೊಂದು ಏನೋದ ಇಲ್ಲಿ ಅನ್ರೆಕಾರ್ಡೆಡ್ ಟೈಪ್ ರೈಟರ್. ಸೊ ಅದನ್ನು ಕೂಡ ಇದೆ, ನಾವು ಎಂಟ್ರಿ ಮಾಡೋಣ. ಟೈಪ್ ರೈಟರ್ ಅದೆಷ್ಟು? 3,500. ಓಕೆ, ಸೊ ಇಷ್ಟು ಅಸೆಟ್ಗಳನ್ನು ರಿಯಲೈಸ್ ಮಾಡಿದ್ದಾರೆ. ಒಂದು ನಾವು ಕ್ರಾಸ್ ಚೆಕ್ ಏನು ಮಾಡಬೇಕಂದ್ರೆ, ಈ ಎಲ್ಲ ಅಸೆಟ್ಸ್ ನೀವೇನು ಲೆಫ್ಟ್ ಸೈಡ್ ಆಲ್ರೆಡಿ ಅಸೆಟ್ಸ್ ಬರ್ತಿದ್ದೀರಿ, ಈ ಎಲ್ಲ ಅಸೆಟ್ಸ್ಗಳು ರೈಟ್ ಸೈಡ್ ಬಂದೂ ಇಲ್ಲೋ ಅಂತ ಚೆಕ್ ಮಾಡಿರಿ. ಬಿಲ್ಸ್ ರಿಸೀವೇಬಲ್ ಎಸ್ ಬಂತಿಲ್ಲಿ, ಸ್ಟಾಕ್ ಬಂದದ, ಡೆಟರ್ಸ್ ಬಂದದ, ಇನ್ವೆಸ್ಟ್ಮೆಂಟ್ಸ್ ಎಸ್ ಇನ್ವೆಸ್ಟ್ಮೆಂಟ್ ಎಲ್ಲೂ ಕಾಣ್ತಾ ಇಲ್ಲ, ಫರ್ನಿಚರ್ ಬಂದದ, ಮಷಿನರಿ ಬಂದದ. ಓಕೆ, ಇನ್ವೆಸ್ಟ್ಮೆಂಟ್ ಎಲ್ಲೂ ಕಾಣ್ತಾ ಇಲ್ಲ. ಈಗ ಏನಾಗ್ಬೋದು, ಎರಡರಾಗ ಒಂದು ಆಪ್ಷನ್ ಇರ್ತದೆ. ಇನ್ವೆಸ್ಟ್ಮೆಂಟ್ಸ್ ಯಾರಾದರೂ ತೊಗೊಂಡು ಹೋಗಿರ್ತಾರೆ, ಯಾರೋ ಒಬ್ಬ ಪಾರ್ಟ್ನರ್ ತೊಗೊಂಡು ಹೋಗಿದ್ರೆ ತೊಗೊಂಡು ಹೋಗಿರೋ ಅಂಥ ಎಂಟ್ರಿಯನ್ನು ಮಾಡಬೇಕು. ಯಾರೂ ತೊಗೊಂಡು ಹೋಗಿಲ್ಲ, ಇಫ್ ಪಾರ್ಟ್ನರ್ ಟೇಕನ್ ಓವರ್ ಆಗಿಲ್ಲ, ಪಾರ್ಟ್ನರ್ ಯಾರು ತೊಗೊಂಡು ಹೋಗಿಲ್ಲ ಅಂದರೆ ಆ ಇನ್ವೆಸ್ಟ್ಮೆಂಟನ್ನು ಮತ್ತೆ ಇಲ್ಲೇ ಬರೀಬೇಕು. ಅವರು ಹೇಳಿಲ್ಲ ಅಂದರೂ ಕೂಡ ನಾವು ಬರೀಬೇಕು. ಎಲ್ಲ ಅಸೆಟ್ಸ್ಗಳು ಕಂಪಲ್ಸರಿ ನಿಮ್ಮ ಬಿಸ್ನೆಸ್ ಬಿಟ್ಟು ಹೊರಗಡೆ ಹೋಗಬೇಕು. ದಟ್ ಈಸ್ ದ ರೂಲ್. ಸೊ ಇನ್ವೆಸ್ಟ್ಮೆಂಟ್ಸ್ ಇಸ್ ಪೆಂಡಿಂಗ್. ಈಗ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮತ್ತೇನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಾರೆ ನೋಡಿರಿ. ಎಸ್, ಅಡ್ಜಸ್ಟ್ಮೆಂಟ್ ಬಿ ಒಳಗಡೆ ಹೇಳಿದ್ದಾರೆ, ಇನ್ವೆಸ್ಟ್ಮೆಂಟ್ ವಾಸ್ ಟೇಕನ್ ಓವರ್ ಬೈ ಮಾನಸ. ಆ ಇನ್ವೆಸ್ಟ್ಮೆಂಟನ್ನು ಮಾನಸ ಅವ್ರು ತೊಗೊಂಡು ಹೋದರು, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಅಸೆಟ್ಸ್ ಹೋದಂಗೆ ಆಗ್ತದೆ. ನಾವೇನು ಮಾಡ್ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಬೇಕು. ಈಗ ಇದನ್ನು ಟೋಟಲ್ ಮಾಡಿ ಹೊರಗಡೆ ಬರೀಬೇಕು ರೀ. ಎಲ್ಲ ಅಸೆಟ್ಸ್ ರಿಯಲೈಸ್ ಮಾಡಿರೋ ವ್ಯಾಲ್ಯೂ ಒಂದೇದು 8,500, ಆಮೇಲೆ 42,000, 25,000, 22,000, 28,000, 3,500. ಸೊ 1,29,000 rupees ಅಸೆಟ್ಸನ್ನು ರಿಯಲೈಸ್ ಮಾಡಿರೋ ಅಮೌಂಟ್. ಓಕೆ, ಈಗ ಬೈ ಮಾನಸಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು ನೀವು. ಮಾನಸಾಸ್ ಕ್ಯಾಪಿಟಲ್ ಅಕೌಂಟ್, ಬಿಕಾಸ್ ಅವ್ರು ತೊಗೊಂಡಿರೋದು ಇನ್ವೆಸ್ಟ್ಮೆಂಟ್ಸ್, ಹಾಗಾಗಿ ಬ್ರ್ಯಾಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್ ಅಂತ ಬರೀಬೇಕು. ಓಕೆ, ಆ ಇನ್ವೆಸ್ಟ್ಮೆಂಟನ್ನು ಅಗೇನ್ ರೈಟ್ ಸೈಡ್, ಬಿಕಾಸ್ ಲೆಫ್ಟ್ ಸೈಡ್ ಅದನ್ನು ರೈಟ್ ಸೈಡ್ ನಾವು ತೊಗೋತಾ ಇದ್ದೀವಿ. ಯಾರು ತೊಗೋತಾ ಇದ್ದಾರೆ? ಮಾನಸ. ಸೊ ಹಾಗಾಗಿ ಅವ್ರ ಹೆಸರನ್ನು ಬರೆದು 14,000 ರೂಪಾಯಿ ಅಮೌಂಟನ್ನು ಬರೀಬೇಕು. ಓಕೆ, ಈ ರೀತಿ ನಾವು ಇದನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಯಾವ ಸೈಡ್ ಇದ್ದಾರೆ? ರೈಟ್. ಸೊ ನಾವು ಯಾವ ಸೈಡ್ ಬರಬೇಕು? ಲೆಫ್ಟ್. ಸೊ 2 ಅಗೇನ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬ್ರ್ಯಾಕೆಟ್ನಲ್ಲಿ ಲಯಬಿಲಿಟೀಸ್ ಪೇಯ್ಡ್. ಲಯಬಿಲಿಟೀಸ್ ಪೇಯ್ಡ್. ಇಲ್ಲಿ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ ಬರ್ತೀವಿ, ಅದೇ ರೀತಿ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್. ನಂಬರ್ 1 ಕ್ರೆಡಿಟರ್ಸ್. ಅವರೇ ಹೇಳ್ತಾ ಇದ್ದಾರೆ ಕ್ರೆಡಿಟರ್ಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಕ್ವಶನ್ನಲ್ಲಿ. ಕ್ರೆಡಿಟರ್ಸ್ ವೇರ್ ಸೆಟಲ್ಡ್
10% ಲೆಸ್ ದೆನ್ ದಿ ಬುಕ್ ವ್ಯಾಲ್ಯೂ. ಸೊ 10% ಲೆಸ್. ನಾವೇನು ಮಾಡಬೇಕಂದ್ರೆ ಬುಕ್ ವ್ಯಾಲ್ಯೂ ಅಂದರೆ ಇದೇ ಅಮೌಂಟ್ 20,000 ದಿಸ್ ಇಸ್ ಬುಕ್ ವ್ಯಾಲ್ಯೂ ಕ್ವಶನ್ದಾಗಿರೋದು. ಸೊ ಈ 20,000 ಒಳಗಡೆ ನಾವೇನು ಮಾಡಬೇಕು -10% ಮಾಡಬೇಕು. ಸೊ -10% ಮಾಡಿದಾಗ ನಮಗೆ ಸಿಗೋದು 18,000 rupees. ಡೈರೆಕ್ಟ್ಲಿ ಹೊರಗೆ ಬರಿತಾ ಇದ್ದೀನಿ ಬಿಕಾಸ್ ಒಂದು ಲಯಬಿಲಿಟಿ ಇದೆ, ಇಲ್ಲಿ ಇನ್ನೊಂದು ಬಿಲ್ಸ್ ಪೇಯಬಲ್. ಅದೇನಾಯಿತು ಅಂದರೆ ಬಿಲ್ಸ್ ಪೇಯಬಲ್ ವೇರ್ ಡಿಸ್ಚಾರ್ಜ್ಡ್ ಬೈ ಮಾಯಾ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವ ರೀತಿ ಮಾನಸ ಅವರು ಇನ್ವೆಸ್ಟ್ಮೆಂಟ್ ತೊಗೊಂಡ್ರು ಅದೇ ರೀತಿ ಮಾಯಾ ಅವರು ಬಿಲ್ಸ್ ಪೇಯಬಲ್ನ ತಗೋತಾ ಇದ್ದಾರೆ. ಸೊ ಹಾಗಾಗಿ ಸೇಮ್ ಎಂಟ್ರಿ ಜಸ್ಟ್ ಆನ್ ದಿ ಅಪೋಸಿಟ್ ಸೈಡ್ ಎಂಟ್ರಿ ಮಾಡಬೇಕು. ಸೊ ಟು ಮಾಯಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಬಿಲ್ಸ್ ಪೇಯಬಲ್ ಟೇಕನ್ ಓವರ್. ಓಕೆ, ಅಮೌಂಟ್ ಬರೆದಿಲ್ಲ ಅವರು ಎಷ್ಟಕ್ಕೆ ತೊಗೊಂಡ್ರು ಅಂತ. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಬರೆದಿದ್ರು, ಬಟ್ ಬಿಲ್ಸ್ ಪೇಯಬಲ್ ಅಮೌಂಟ್ ಬರೆದಿಲ್ಲ ಅಂದರೆ ಆ ಅಮೌಂಟ್ ಎಷ್ಟು ಅಷ್ಟು ತೊಗೋಬೇಕು 15,000. ಬಿಲ್ಸ್ ಪೇಯಬಲ್ ಅಮೌಂಟ್ 15,000. ಸೊ ಸೇಮ್ 15,000 ಎಂಟ್ರಿ ಮಾಡ್ತೀವಿ. ಸೊ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಎರಡು ಈ ಕಡೆ ಬಂದು, ಇಲ್ಲಿ ಲೆಫ್ಟ್ ಸೈಡ್ ಇರುವಂಥ ಎಲ್ಲ ಅಸೆಟ್ಸ್ ಈ ಕಡೆ ಬಂದು. ಸೊ ಯು ಆರ್ ಕ್ಲಿಯರ್. ಇಷ್ಟು ನೀವು ಮಾಡಬೇಕು ರಿಯಲೈಸೇಷನ್ ಅಕೌಂಟ್ ಮಾಡಬೇಕಾದ್ರೆ. ಏನು ಅಸೆಟ್ಸ್ ಮತ್ತು ಲಯಬಿಲಿಟಿಗಳನ್ನು ಎಂಟ್ರಿ ಮಾಡಿರ್ತೀರಿ ಅವೆಲ್ಲ ಅಸೆಟ್ಸ್ ಮತ್ತು ಎಲ್ಲ ಲಯಬಿಲಿಟಿ ಮತ್ತೊಮ್ಮೆ ಇಲ್ಲಿ ರೀ ಎಂಟ್ರಿ ಆಗಬೇಕು ಕಂಪಲ್ಸರಿ, ಅವರು ಮೆನ್ಷನ್ ಮಾಡಿರೋ ಅಮೌಂಟ್ ಪ್ರಕಾರ. ನೆಕ್ಸ್ಟ್ ಇನ್ನು ಅಡ್ಜಸ್ಟ್ಮೆಂಟ್ ಲಾಸ್ಟ್ ಒಂದದ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅದ. ಹಾಗಾಗಿ ಡೆಬಿಟ್ ಸೈಡ್ ಬರಬೇಕು. ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ, ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕ್ರಿ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಓಕೆ, ಎಷ್ಟದ ಅಂತ ನೋಡುವ ಅಮೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ 2,000 rupees. ಸೊ 2,000 ಅಂತ ಬರಿಬೇಕು. ದ್ಯಾಟ್ಸ್ ಇಟ್. ಲಾಸ್ಟ್ ಅಡ್ಜಸ್ಟ್ಮೆಂಟ್. ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿತು. ಈಗ ಪ್ರಾಫಿಟ್ ಆಯಿತು ಅಥವಾ ಲಾಸ್ ಆಯಿತು ಅಂತ ನಾವು ಚೆಕ್ ಮಾಡಬೇಕು. ಐ ವಿಲ್ ಯೂಶ್ವಲಿ ಗೋ ಫ್ರಮ್ ಕ್ರೆಡಿಟ್ ಸೈಡ್. ಓಕೆ, ಸೊ ಕ್ರೆಡಿಟ್ ಸೈಡ್ ಅಮೌಂಟ್ 5,000 ಪ್ಲಸ್ 20,000 ಪ್ಲಸ್ 15,000 ಪ್ಲಸ್ 1,29,000 ಪ್ಲಸ್ 14,000. ಹೌ ಮಚ್? 1,83,000 rupees ನಮ್ಮ ಹತ್ರ ಅದ. ಸೊ ಮೈನಸ್ ಮಾಡ್ಕೊತ ಹೋಗ್ತೀನಿ ಈಗ. ದಿಸ್ ಈಸ್ ಟೋಟಲ್ 1,83,000 ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಇದನ್ನು ಮೈನಸ್ ಮಾಡಿದರೆ ಇಫ್ ಆನ್ಸರ್ ಕ್ಯಾಲ್ಕುಲೇಟರ್ದ ಪ್ಲಸ್ದಾಗನ ಇತ್ತು ಅಂದರೆ ದಟ್ ಈಸ್ ಪ್ರಾಫಿಟ್. ಇಫ್ ಆನ್ಸರ್ ಮೈನಸ್ದಾಗ ಬಂತು ಅಂದರೆ ದಟ್ ಈಸ್ ಲಾಸ್. ಇದೊಂದು ಸ್ಟ್ರಾಟಜಿ ಯೂಸ್ ಮಾಡಿರಿ. ಎಷ್ಟೋ ಜನ ಟೋಟಲ್ ಮಾಡ್ತಾರೆ, ಅದನ್ನು ಪೆನ್ಸಿಲಲ್ಲಿ ಬರ್ಕೊಳ್ತಾರೆ. ಆ ರೀತಿ ಮಾಡಬೇಡ್ರಿ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿರಿ, ಅದು ಅಮೌಂಟ್ ಇರಲ್ಲ 1,83,000 ಆ್ಯಸ್ ಇಟ್ ಈಸ್. ಈ ಡೆಬಿಟ್ ಸೈಡ್ನೆಲ್ಲ ಮೈನಸ್ ಮಾಡಿರಿ. ಸ್ಟಿಲ್ ಆನ್ಸರ್ ಪಾಸಿಟಿವ್ನ ಇತ್ತು, ದ್ಯಾಟ್ ವಿಲ್ ಬಿ ಪ್ರಾಫಿಟ್. ಇಲ್ಲಿ ಆನ್ಸರ್ ಮೈನಸ್ದ ಬಂತು ಅಂದರೆ ದ್ಯಾಟ್ ವಿಲ್ ಬಿ ಲಾಸ್. ಸೊ ಐ ಹ್ಯಾವ್ 1,83,000. ಈಗ ಇದನ್ನು ಮೈನಸ್ ಮಾಡ್ಕೊಂಡು ಹೋಗ್ತೀನಿ ನೋಡೋಣ. ಸೊ -2,000 -15,000 -18,000 -25,000 -20,000 -15,000 -45,000 -30,000 -10,000. ಎಸ್, 3,000 rupees ಆನ್ಸರ್ ಪಾಸಿಟಿವ್ ಅದ, ಮೈನಸ್ದ ಬಂದಿಲ್ಲ. ಹಾಗಾಗಿ 3,000 ವಿಲ್ ಬಿ ಮೈ ಪ್ರಾಫಿಟ್. ಸೊ ಪ್ರಾಫಿಟನ್ನು ಇದೇ ಸೈಡ್ ಬರಿತೀವಿ ನಾವು. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಯಾವ ರೀತಿ ಬರಿತೀವಿ ಅದೇ ರೀತಿ ಇಲ್ಲೂ ಕೂಡ ಬರಿಬೇಕು ರೀ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಪ್ಪ ಅಂದರೆ ಟು ಪ್ರಾಫಿಟ್ ಅಂತಲೂ ಬರೀಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರಿತೀವಿ, ನಡೀತದೆ. ಆ ರೀತಿ ಬರಲಿಲ್ಲ ಅಂದರೆ ಬ್ರ್ಯಾಕೆಟ್ನಲ್ಲಿ ಪ್ರಾಫಿಟ್ ಅಂತ ಕೂಡ ಬರೀಬೇಕು. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಪ್ರಾಫಿಟ್. ಈ ಪ್ರಾಫಿಟ್ ಯಾರಿಗೆ ಹೋಗ್ತದೆ? ಮಾಯಾ ಮತ್ತು ಮಾನಸ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮಾಯಾ ಮತ್ತು ಮಾನಸ. ಈಗ 3,000 rupees ಪ್ರಾಫಿಟ್ ಅದ. ಆ 3,000 ಒಳಗಡೆ ಮಾಯಾ ಅವರಿಗೆ ಎಷ್ಟು ಮತ್ತು ಮಾನಸ ಅವರಿಗೆ ಎಷ್ಟು ರೇಷಿಯೋ ಕೊಟ್ಟಿರ್ತಾರೆ ಇಲ್ಲಿ 2:1. 2 ಮಾಯಾ ಆ್ಯಂಡ್ 1 ಮಾನಸ. ಸೊ 2 ಮಾಯಾ 1 ಮಾನಸ. 2 + 1 3. ಸೊ ಡಿವೈಡ್ ಬೈ 3 ಈ ರೀತಿ ಮಾಡಬೇಕ್ರಿ. ಓಕೆ, ಸೊ ಇದು 2,000 rupees ಆಗ್ತದೆ, ಮಾನಸ 1,000. ಸೊ 2 + 1 3,000 rupees ಆಗ್ತದೆ. ಓಕೆ, 3,000 rupees ಈಸ್ ಯುವರ್ ಪ್ರಾಫಿಟ್. ನಾವು ಇದೇ ಈಗ ಟೋಟಲ್ ಮಾಡಿದಂಗೆ 1,83,000 ನನಗೆ ಕ್ಯಾಲ್ಕುಲೇಟರ್ನಲ್ಲಿ ಬಂದಿತ್ತು. ಟೋಟಲ್ ಮಾಡಿರಿ ಎಲ್ಲ 1,83,000 ಬರಬೇಕು. ಬಿಕಾಸ್ 1,83,000 ಬಂದಿತ್ತು ನಾನು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ. ಐ ಹ್ಯಾಡ್ ಗಾಟ್ 1,83,000 ಕರೆಕ್ಟ್. ಸೊ ಆ 1,83,000 ಒಳಗಡೆ ಇದನ್ನೆಲ್ಲ ಮೈನಸ್ ಮಾಡಿದಾಗ ನನಗೆ ಸಿಕ್ಕಿರೋದು 3,000 ರೂಪಾಯಿ ಪ್ರಾಫಿಟ್. ಸೊ ಇಲ್ಲಿಗೆ ನಿಮ್ಮ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಗ್ತದೆ. 7 ಮಾರ್ಕ್ಸ್ ಅದ ರಿಯಲೈಸೇಷನ್ ಅಕೌಂಟ್ಗೆ. ಇದಾದ ನಂತರ ನಾವೇನು ಮಾಡಬೇಕು? ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಮಾಡಬೇಕು. ಸೊ ಅದನ್ನು ಸ್ಟಾರ್ಟ್ ಮಾಡುವ. ಓಕೆ ವಿದ್ಯಾರ್ಥಿಗಳು, ಸೊ ಈ ರೀತಿ ನಿಮ್ಮ ಫಾರ್ಮ್ಯಾಟ್ ಆಗಿರ್ತದೆ. DR ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡಿಂಗ್ ಹಾಕ್ಕೊಂಬಿಡ್ರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮೊದಲನೇದಾಗಿ ಇಲ್ಲಿ ಪರ್ಟಿಕ್ಯುಲರ್ಸ್. ಇಬ್ಬರು ಜನ ಪಾರ್ಟ್ನರ್ಸ್, ಒಬ್ಬರು ಮಾಯಾ ಅಂಥೇಳಿ ಮತ್ತೊಬ್ಬರು ಮಾನಸ ಅಂಥೇಳಿ. ಆಮೇಲೆ ಮತ್ತೆ ಪರ್ಟಿಕ್ಯುಲರ್ಸ್. ಏನು ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ, ಮಾಯಾ ಮತ್ತು ಮಾನಸ.
ಓಕೆ. ಅಗೇನ್ ಈಗ ಇಲ್ಲಿ ಕೂಡ ಲೆಫ್ಟ್ ರೈಟ್ ಕಾಂಬಿನೇಷನ್. ಮೊದಲನೇದಾಗಿ ನಾವೇನು ಮಾಡಬೇಕು, ಕ್ಯಾಪಿಟಲ್ಸ್ಗಳನ್ನು ತೊಗೊಳ್ಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ ಕ್ಯಾಪಿಟಲ್ಸ್. ಈ ಕ್ಯಾಪಿಟಲ್ಸ್ ಆರ್ ಆನ್ ಯುವರ್ ಲೆಫ್ಟ್ ಸೈಡ್. ನಾವು ಅದನ್ನು ರೈಟ್ ಸೈಡ್ ಎಂಟ್ರಿ ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ 50,000 rupees ಮಾಯಾ ಆ್ಯಂಡ್ 25,000 rupees ಮಾನಸ, ಈ ರೀತಿ ಎಂಟ್ರಿ ಮಾಡಬೇಕು. ಅಗೇನ್ ಜನರಲ್ ರಿಸರ್ವ್ ಕೂಡ ಅದ, ಅದು ಕೂಡ ಲೆಫ್ಟ್ ಸೈಡ್ ಇರೋದ್ರಿಂದ ನಾವಿಲ್ಲಿ ರೈಟ್ ಸೈಡ್ ತೊಗೊಳ್ಬೇಕು. ಬೈ ಜನರಲ್ ರಿಸರ್ವ್. ಓಕೆ, ಜನರಲ್ ರಿಸರ್ವ್ ಅಮೌಂಟ್ 6,000. ಅಗೇನ್ ಆ 6,000 ಓಲ್ಡ್ ರೇಷಿಯೋದಾಗ ಡಿವೈಡ್ ಮಾಡಬೇಕು. 6,000 ಇಂಟು 2:1 ರೇಷಿಯೋದ. ಸೊ 2 ಡಿವೈಡೆಡ್ ಬೈ 3, 4,000 rupees. ಆಮೇಲೆ 6,000 2/3 ಆಯ್ತಾ. 2/3 ಇನ್ನೆಷ್ಟು ಉಳಿತು, 1 ಡಿವೈಡ್ ಬೈ 3, ಸೊ 2,000 rupees. ಯಾವ ರೀತಿ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅದೇ ರೀತಿ 3,000 2/3, 3,000 1/3 ಇದೆ. ಜನರಲ್ ರಿಸರ್ವ್ 6,000 ಇತ್ತು. ಸೊ 6,000 ಇಂಟು 2/3 ಮಾಯಾ, 6,000 ಇಂಟು 1/3 ಮಾನಸ, ಅದು 4,000 ಮತ್ತು 2,000 ಬರ್ತದೆ. ಸೊ ಈ ರೀತಿ ಕ್ವಶನ್ದಾಗಿರೋದನ್ನು ನಾವು ಎಂಟ್ರಿ ಮಾಡಬೇಕು. ಮತ್ತೇನೂ ಇಲ್ಲ ಇಲ್ಲಿ ಎಂಟ್ರಿ ಮಾಡುವಂಥದ್ದು. ಸೊ ಈಗ ನೆಕ್ಸ್ಟ್ ಇಲ್ಲಿ ಪ್ರೊಸೀಜರ್ ಏನಪ್ಪ ಅಂದರೆ, ಲೆಫ್ಟ್ ಸೈಡ್ ನೀವು ರಿಯಲೈಸೇಷನ್ ಅಕೌಂಟ್ಗೆ ಹೋಗಿ ಲೆಫ್ಟ್ ಸೈಡ್ ನಿಮಗೆ ಏನಾದರೂ ಕ್ಯಾಪಿಟಲ್ ಅಕೌಂಟ್ ಅಂತ ಸಿಗ್ತದನೋ ಅಂತ ಚೆಕ್ ಮಾಡಬೇಕು. ಸೊ ನಾನು ಲೆಫ್ಟ್ ಸೈಡಲ್ಲಿ ಬರಬೇಕಾದ್ರೆ ಎಸ್, ಇಲ್ಲಿ ಒಂದು ನನಗೆ ಸಿಗ್ತಾ ಇದೆ ನೋಡಿರಿ, ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತದೆ. ಯಾರ ಕ್ಯಾಪಿಟಲ್? ಮಾಯಾ. ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಸೊ ಅಗೇನ್ ಅಪೋಸಿಟ್ ಸೈಡ್ ಬರ್ತೀನಿ ಈಗ, ರೈಟ್ ಸೈಡ್. ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಯಾಕೆ ರಿಯಲೈಸೇಷನ್ ಅಕೌಂಟ್? ಬಿಕಾಸ್ ಇದು ಇರೋದು ರಿಯಲೈಸೇಷನ್ ಅಕೌಂಟ್ನಲ್ಲಿ, ಹಾಗಾಗಿ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಬರೀರಿ. ಬ್ರ್ಯಾಕೆಟ್ದಾಗ ಏನೋ ಅದ, ನೀವು ಕೂಡ ಅದೇ ಸೇಮ್ ಬ್ರ್ಯಾಕೆಟ್ದಾಗ ಬರೀಬೇಕಿಲ್ಲಿ. ಬಿಲ್ಸ್ ಪೇಬಲ್ ಟೇಕನ್ ಓವರ್ ಅಂತ ಕರಿತೀವಿ. ಯಾರು ತೊಗೊಂಡ್ರಿ ಬಿಲ್ಸ್ ಪೇಬಲನ್ನು? ಯಾರ ಕ್ಯಾಪಿಟಲ್ದು? ಮಾಯಾ. ಎಷ್ಟದ ಅಮೌಂಟ್? 15,000. ಸೊ ಮಾಯಾ ಕಾಲಮ್ ಒಳಗಡೆ 15,000 ರೂಪಾಯಿ ಬರೀಬೇಕು ಈ ರೀತಿ. ಓಕೆ, ನೆಕ್ಸ್ಟ್ ಮತ್ತು ಅಗೇನ್ ಲೆಫ್ಟ್ ಸೈಡ್ ಕಂಟಿನ್ಯೂ ಮಾಡಬೇಕು. ಮತ್ತೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಸಿಗ್ತದೆ, ಇಲ್ಲ ನೋಡ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ನಾವು ಯಾವ ಸೈಡ್ ಹೋಗಬೇಕು? ಅಗೇನ್ ರೈಟ್ ಸೈಡ್. ಅಲ್ಲಿ ರಿಯಲೈಸೇಷನ್ ಅಕೌಂಟ್ದಾಗ ಇರೋದ್ರಿಂದ ಮತ್ತೊಮ್ಮೆ ರಿಯಲೈಸೇಷನ್ ಅಕೌಂಟ್ ಅಂತ ಬರಿತೀನಿ. ಬ್ರ್ಯಾಕೆಟ್ನಲ್ಲಿ ಪ್ರಾಫಿಟ್ ಅಂತ ಬರಿತೀನಿ ಈ ಸಲ, ಬಿಕಾಸ್ ಅದು ಪ್ರಾಫಿಟ್ ಅಮೌಂಟ್ ಅದ. 2,000 ಮತ್ತು 1,000, 2,000 ಮಾಯಾ ಆ್ಯಂಡ್ 1,000 ಮಾನಸ, ಈ ರೀತಿ. ಲೆಫ್ಟ್ ಸೈಡ್ ಮುಗಿತೀಗ. ಸೇಮ್ ಪ್ರೊಸೀಜರ್ ಅಪ್ಲೈ ಆನ್ ರೈಟ್ ಸೈಡ್. ರೈಟ್ ಸೈಡ್ ಎಲ್ಲಾದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕಾಣ್ತೈತೆ ನೋಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಸ್ ಇಲ್ಲದ, ಮಾನಸಾಸ್ ಕ್ಯಾಪಿಟಲ್ ಅಕೌಂಟ್ ರೈಟ್ ಸೈಡ್ ಅದ. ಸೊ ರೈಟ್ ಸೈಡ್ ಇದ್ದರೆ ನಾವು ಯಾವ ಸೈಡ್ ಬರಬೇಕು ಈಗ? ಲೆಫ್ಟ್ ಸೈಡ್ ಬರಬೇಕು. ಟು ರಿಯಲೈಸೇಷನ್ ಅಕೌಂಟ್. ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಏನದ, ನೀವು ಕೂಡ ಅದೇ ಸೇಮ್ ಬರೀಬೇಕು. ಅಲ್ಲಿ ಬ್ರ್ಯಾಕೆಟ್ನಲ್ಲಿರೋದು ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್, ಹಾಗಾಗಿ ನಾನು ಕೂಡ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಓವರ್ ಅಂತ ಬರಿತೀನಿ. ಅಮೌಂಟ್ 14,000. ಮಾನಸ ಅವರ ಹೆಸರದ. ಸೊ ಮಾನಸ ಅವರ ಕಾಲಮ್ನಲ್ಲಿ 14,000. ದ್ಯಾಟ್ಸ್ ಇಟ್. ಎಷ್ಟು ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗಿತು ನೋಡ್ರಿ. ಫಸ್ಟ್ ಥಿಂಗ್ ಓಲ್ಡ್ ಕ್ಯಾಪಿಟಲ್ಸ್ ತೊಗೊಳ್ಬೇಕು. ಜನರಲ್ ರಿಸರ್ವ್ ಇದ್ದರೆ ಜನರಲ್ ರಿಸರ್ವ್ ತೊಗೊಳ್ಬೇಕು. P&L ಅಕೌಂಟ್ ಅಂತ ಮತ್ತೊಂದು ಬರ್ತದೆ, ಅದಿದ್ದರೆ ಅದನ್ನ ತೊಗೋಬೇಕು. ಈ ಕ್ವಶನಲ್ಲಿ ಅದು P&L ಅಕೌಂಟ್ ಇಲ್ಲ, ಸೊ ಬಿಟ್ಟಿದ್ದೀನಿ. ಇವೆರಡೂ ತೊಗೊಂಡ ನಂತರ ನೆಕ್ಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು, ಲೆಫ್ಟ್ ಸೈಡ್ ಇದ್ದರೆ ಕ್ಯಾಪಿಟಲ್ ಅಕೌಂಟ್ ಇದ್ದರೆ ಅದನ್ನು ರೈಟ್ ಸೈಡ್ ಎಂಟ್ರಿ ಮಾಡಿರಿ, ರಿಯಲೈಸೇಷನ್ ಅಂತ ಬರೋದು. ರೈಟ್ ಸೈಡ್ ಇದ್ದರೆ ಅದನ್ನು ಲೆಫ್ಟ್ ಸೈಡ್ ರಿಯಲೈಸೇಷನ್ ಅಂತೇಳಿ ಬರೋದು ಎಂಟ್ರಿ ಮಾಡಬೇಕು. ಇಷ್ಟ ನೋಡ್ರಿ. ಇದು ಮಾಡಿದ್ರೆ ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗ್ತದೆ. ಸೊ ಫಸ್ಟ್ ನಾವು ಮಾನಸ ಅವರ ಅಕೌಂಟನ್ನು ಕ್ಲೋಸ್ ಮಾಡುವ. 25 + 2 27 + 1 28,000. ಸೊ ಈ ಕಡೆ ಕೂಡ 28,000 ಬರಿತೀನಿ. 28 ಒಳಗಡೆ ಇದು 14 ಮೈನಸ್ ಮಾಡಿದರೆ ವಿ ವಿಲ್ ಗೆಟ್ 14,000 rupees. 50 + 4 54 + 15 59 69 + 2 71,000. ಸೊ ಇಲ್ಲಿಯೂ ಕೂಡ ಐ ವಿಲ್ ರೈಟ್ ಇಟ್ ಆಟ್ 71,000. ಸೊ 50,000 + 4,000 + 15,000 + 50,000 + 4,000 + 15,000 + 2,000 71,000 rupees ಬರ್ತಾ ಇದೆ. ಸೊ 71 ಬರಿತಾ ಇದ್ದೀನಿ, ಮೈನಸ್ ಮಾಡಲಿಕ್ಕೆ ಏನೂ ಇಲ್ಲ. 71,000 ಆ್ಯಸ್ ಇಟ್ ಈಸ್ ಬರೀರಿ. ಈಗ ಇದಕ್ಕೆ ನಾವೇನಂತ ಹೆಸರು ಬರೀಬೇಕು? ಟು ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್, ಅದರ್ವೈಸ್ ಲಿವ್ ಇಟ್. ಬ್ಯಾಲೆನ್ಸಿಂಗ್ ಫಿಗರ್ ಇದು ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗ್ಬೇಕು, ಹಾಗಾಗಿ ಇದಕ್ಕೆ ನಾವು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಈಗ ನಾವೇನು ಮಾಡೋಣ? ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಲಾಸ್ಟ್ ಅಕೌಂಟ್ ಇದು. ಓಕೆ, ನಾನು ಈ ಕಡೆ ಬ್ಯಾಂಕ್ ಅಕೌಂಟನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಜಾಗ ಇಲ್ಲ ಅಂತ ಈ ಸೈಡ್ ಮಾಡ್ತಾಯಿದ್ದೀನಿ. ನೀವು ನೆಕ್ಸ್ಟ್ ಪೇಜಿಗೆ ಮಾಡ್ಕೋತ ಬರಪ್ಪ. ಸೊ ಈಗ ಇಲ್ಲಿ ಪರ್ಟಿಕ್ಯುಲರ್ಸ್, ದಿಸ್ ಇಸ್ ಬ್ಯಾಂಕ್ ಅಕೌಂಟ್ ಫಾರ್ಮ್ಯಾಟ್. ನಿಮಗೇನಾದರೂ ಒಂದು ಸ್ವಲ್ಪ ಇದು ಸ್ಪೀಡ್ ಅನ್ನಿಸ್ತಾ ಇದ್ದರೆ ರಿವೈಂಡ್ ಮಾಡಿ, ಸ್ಟಾಪ್ ಮಾಡಿ, ಪೌಸ್ ಮಾಡಿ, ರಿಪ್ಲೇ ಮಾಡಿ ನೋಡೋದು ಬರೀ.
ಓಕೆ, ಬಿಕಾಸ್ ನಾನು ಟೂ ಲಾಂಗ್ ಮಾಡೋಕ್ಕೆ ಬರಂಗಿಲ್ಲ, ವಿಡಿಯೋ ಲಾಂಗ್ ಆಗ್ತದೆ ಭಾಳ ಎಕ್ಸ್ಪ್ಲೇನ್ ಮಾಡ್ಕೊಂತ ಕುಂತ್ರೆ. ಸೊ ಬ್ಯಾಂಕ್ ಅಕೌಂಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಕ್ಯಾಶ್ ಇಟ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ, ಕಂಪಲ್ಸರಿ ಕೊಟ್ಟಿರ್ತಾರೆ ಎಲ್ಲ ಕ್ವಶನ್ ಒಳಗಡೆ, ಅದನ್ನು ಎಂಟ್ರಿ ಮಾಡಬೇಕು. ಅಗೇನ್ ಯಾವ ಸೈಡ್ ಎಂಟ್ರಿ ಮಾಡಬೇಕು, ಅಪೋಸಿಟ್ ಸೈಡ್. ಇಲ್ಲಿ ರೈಟ್ ಸೈಡ್ ಅದ, ನೀವು ಅದನ್ನು ಲೆಫ್ಟ್ ಸೈಡ್ ಎಂಟ್ರಿ ಮಾಡಬೇಕು. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಯಾಶ್ ಇಟ್ ಬ್ಯಾಂಕ್ ಅಂತ ಬರಿಬೇಡ್ರಿ, ಬಿಕಾಸ್ ಆಲ್ರೆಡಿ ಬ್ಯಾಂಕ್ ಅದ. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹೌ ಮಚ್, 6,000 rupees. ಮುಗೀತು ನೋಡ್ರಿ, ಇಷ್ಟು ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ಅಗೇನ್ ಈಗ ಏನು ಮಾಡಬೇಕು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಏನು ಸ್ಟ್ರಾಟಜಿ ಮಾಡಿದ್ವಿ, ಇಲ್ಲಿಯೂ ಕೂಡ ಅದನ್ನು ಮಾಡಬೇಕು. ಲೆಫ್ಟ್ ಸೈಡ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಹುಡುಕಿದ್ವಿ. ಈಗ ಬ್ಯಾಂಕ್ ಅಕೌಂಟ್ ಮಾಡ್ತಾ ಇದ್ದೀವಿ ಅಂದರೆ ಏನು ಹುಡುಕಬೇಕು, ಬ್ಯಾಂಕ್ ಹುಡುಕಬೇಕು. ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್ ನಿಮ್ಗೆ ಎಲ್ಲಾದರೂ ಬ್ಯಾಂಕ್ ಕಾಣ್ತದ ಅಂತ ಹುಡುಕಬೇಕು. ಇಲ್ಲಿ ಒಂದು ಬ್ಯಾಂಕ್ ಕಾಣ್ತಾ ಇದೆ, ಯಾವ ಸೈಡ್ ಅದ, ಲೆಫ್ಟ್ ಸೈಡ್. ಸೊ ನಾವು ಯಾವ ಸೈಡ್ ಎಂಟ್ರಿ ಮಾಡಬೇಕು, ರೈಟ್ ಸೈಡ್. ಸೊ ಹಾಗಾಗಿ ಬೈ ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಏನೋ ಇರ್ತದೆ, ಸೇಮ್ ಅದನ್ನು ಎಂಟ್ರಿ ಮಾಡಬೇಕು. ಲಯಬಿಲಿಟೀಸ್ ಪೇಯ್ಡ್ ಅಂತದ ಬ್ರ್ಯಾಕೆಟ್ನಲ್ಲಿ ಅಮೌಂಟ್ ಬಂದುಬಿಟ್ಟು 18,000 rupees. ಓಕೆ, ಮತ್ತೆ ಎಲ್ಲಿ ಬ್ಯಾಂಕ್ ಅಕೌಂಟ್ ಕಾಣ್ತದೆ ನೋಡ್ರಿ, ಎಸ್ ಇಲ್ಲೊಂದು ಬ್ಯಾಂಕ್ ಅಕೌಂಟ್ ಕಾಣ್ತಾ ಇದೆ, ಇದು ಕೂಡ ಲೆಫ್ಟ್ ಸೈಡ್ ಅದ. ಹಾಗೇನದನ್ನು ನಾವು ರೈಟ್ ಸೈಡ್ ಎಂಟ್ರಿ ಮಾಡಬೇಕು. ಬೈ ರಿಯಲೈಸೇಷನ್ ಅಕೌಂಟ್ ಅಲ್ಲಿಯೂ ಕೂಡ ಬ್ರ್ಯಾಕೆಟ್ದಾಗ ಏನೋ ಅದ, ಏನದ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ನಾವು ಕೂಡ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರೆಯುವ. ಎಷ್ಟದ ಅಮೌಂಟ್, 2,000 rupees. ಓಕೆ, ಸೊ ವಿ ಆರ್ ಡನ್ ವಿತ್ ಲೆಫ್ಟ್ ಸೈಡ್. ಮೂವಿಂಗ್ ಟು ರೈಟ್ ಸೈಡ್. ರೈಟ್ ಸೈಡ್ ಎಲ್ಲಾದರೂ ಬ್ಯಾಂಕ್ ಇದನ್ನು ಚೆಕ್ ಮಾಡಿರಿ. ಎಸ್, ಇಲ್ಲೊಂದು ಬ್ಯಾಂಕ್ ಅಕೌಂಟ್ ಸಿಗ್ತದೆ ರೈಟ್ ಸೈಡ್, ಇದು ರೈಟ್ ಸೈಡ್ ಅದ. ನಾವು ಯಾವುದನ್ನ ಲೆಫ್ಟ್ ಸೈಡ್ ಬರೀಬೇಕು, ಟು ರಿಯಲೈಸೇಷನ್ ಅಕೌಂಟ್. ಅಗೇನ್ ಅಲ್ಲಿ ಬ್ರ್ಯಾಕೆಟ್ದಾಗ ಏನದ ಅದನ್ನ ಬರೀಬೇಕು. ಅಲ್ಲಿ ಬ್ರ್ಯಾಕೆಟ್ದಾಗಿರೋದು ಅಸೆಟ್ಸ್ ರಿಯಲೈಸ್ಡ್. ಅಸೆಟ್ಸ್ ರಿಯಲೈಸ್ಡ್ ಇಲ್ಲಿದೆ ನೋಡ್ರಿ, ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್, ಟೋಟಲ್ ಅಮೌಂಟ್ ಎಲ್ಲ ಕೂಡಿಸಿ 1,29,000. ಸೊ ನಾವು ಇಲ್ಲಿ 1,29,000. ಸೊ ರೈಟ್ ಸೈಡ್ ಮುಗೀತು, ಲೆಫ್ಟ್ ಸೈಡ್ ಮುಗೀತು, ರಿಯಲೈಸೇಷನ್ ಅಕೌಂಟ್ ಮುಗೀತು. ಈಗ ಅದಾದ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದೀವಿ. ಇಲ್ಲಿಯೂ ಕೂಡ ಚೆಕ್ ಮಾಡಬೇಕು ಎಲ್ಲಾದರೂ ಬ್ಯಾಂಕ್ ಬರ್ದಿದ್ದೀವಿ ಅಂತ. ಲೆಫ್ಟ್ ಸೈಡ್ ಬರ್ತೀನಿ, ಎಸ್ ಇಲ್ಲಿ ಬ್ಯಾಂಕ್ ಅದ, ಲೆಫ್ಟ್ ಸೈಡ್ ಅದ. ನಾನು ಯಾವ ಸೈಡ್ ಬರಬೇಕೀಗ, ರೈಟ್ ಸೈಡ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದ. ಸೊ ಬಾಯ್ ಪಾರ್ಟ್ನರ್ಸ್ ಅಂತ ಬರಿಬೇಡ್ರಿ, ಅವ್ರ ಹೆಸರುಗಳನ್ನು ಬರಿಬೇಕು. ಬಾಯ್ ಮಾಯಾಸ್ ಕ್ಯಾಪಿಟಲ್ ಅಕೌಂಟ್ ಈ ರೀತಿ ಬರಿಬೇಕು. ಪಾರ್ಟ್ನರ್ ಅಂತ ಬರೆಯುವ ಬದಲು ಅವರ ಹೆಸರುಗಳನ್ನು ಬರಿಬೇಕು. ಬಾಯ್ ಮಾಯಾ, ಮತ್ತೊಬ್ಬರು ಬಾಯ್ ಮಾನಸಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಓಕೆ, ಮಾಯಾಸ್ ಅಮೌಂಟ್ ಎಷ್ಟದ ಮತ್ತು ಮಾಯಾ 71 ಆ್ಯಂಡ್ ಮಾನಸ 14,000 rupees. 71,000 ಮಾಯಾ, 14,000 rupees ಮಾನಸ. ಸೊ ಲೆಫ್ಟ್ ಸೈಡ್ ಮುಗೀತು. ರೈಟ್ ಸೈಡ್ ಯಾವುದೇ ಬ್ಯಾಂಕ್ ಅಕೌಂಟ್ ಅಂತ ಬರೋದಿಲ್ಲ. ಇಲ್ಲಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮುಗೀತದೆ. ಆನ್ಸರ್ ಏನಪ್ಪ ಅಂದರೆ ಎರಡೂ ಟೋಟಲ್ ಮಾಡಿದಾಗ ಇಟ್ ಶುಡ್ ಕಮ್ ಸೇಮ್ ಅಂದಾಗ ನಿಮ್ಮ ಆನ್ಸರ್ ಕರೆಕ್ಟ್ ಐತಿ ಅಂದಂಗೆ ಆಗ್ತದೆ. 1,29,000 + 6, 1,35,000 ಆನ್ ಡೆಬಿಟ್ ಸೈಡ್. ಈ ಕಡೆ ಚೆಕ್ ಮಾಡೋಣ್ರಿ, 18,000 + 2,000 + 71,000 + 14,000 ಎಷ್ಟು ಬರ್ತಾ ಇದೆ, 1,05,000 ಕರೆಕ್ಟಾ. ಯಾಕೆ ಈ ಡಿಫ್ರೆನ್ಸ್ ಬಂತು ಅಂತ ನೋಡೋದಾದರೆ, ಯಾವಾಗಲೂ ಏನಾದರೂ ನಿಮಗೆ ಡಿಫ್ರೆನ್ಸ್ ಬಂತು ಅಂದರೆ ಈ ರೀತಿ ಅಮೌಂಟ್ ವ್ಯತ್ಯಾಸ ಬಂದಾಗ ಬಹಳ ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದು ಸಲ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು, ಏನಾದರೂ ಐಟಮ್ ನಾವು ಎಂಟ್ರಿ ಮಾಡಿಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು. ಈಗ ಇಲ್ಲಿ 1,35,000 ಈ ಕಡೆ ಚೆಕ್ ಮಾಡಿದಾಗ ಐ ಆಮ್ ಗೆಟಿಂಗ್ 1,05,000. ಎಷ್ಟೋ ಜನ ವಿದ್ಯಾರ್ಥಿಗಳು ಗಾಬರಿ ಮಾಡಿಕೊಂಡು ಅಂಜಿಬಿಡ್ತಾರೆ. ಸೊ ಆ ರೀತಿ ಮಾಡೋಂಗಿಲ್ಲ. ಕ್ವಶನ್ ಬ್ಯಾಂಕ್ ಒಂದು ಸಲ ಕ್ವಶನನ್ನು ನೋಡಿರಿ, ಯಾವುದಾದ್ರೂ ಐಟಮ್ ಬಿಟ್ಟಿದ್ದೀರಾ ಅಂತ. ಒಂದು ಐಟಮನ್ನು ನಾವು ಬಿಟ್ಟಿದ್ದೀವಿ, ಯಾವುದದು, ಮಾಯಾಸ್ ಲೋನ್. ಎಷ್ಟು, ಮಾಯಾಸ್ ಲೋನ್ ಕರೆಕ್ಟ್. ಇದು ಯಾವ ಸೈಡ್ ಅದ, ಲೆಫ್ಟ್ ಸೈಡ್. ಅದನ್ನು ನಾವು ಯಾವ ಸೈಡ್ ಬರೀಬೇಕು, ರೈಟ್ ಸೈಡ್ ಬರೀಬೇಕು. ಬಾಯ್ ಮಾಯಾಸ್ ಲೋನ್ ಅಕೌಂಟ್ ಎಷ್ಟದ ರೀ ಅಮೌಂಟ್, ಮಾಯಾಸ್ ಲೋನ್ 30,000. ಸೊ ನಾವು ಕೂಡ ಅದನ್ನು 30,000 ಅಂತ ಬರೀನು. ಸೊ ಈ 1,35,000 ಕೆಳಗೆ ಹೋಗ್ತೀನಿ. ನಮಗೆ ಇಷ್ಟು ಇದಾಗ ಎಷ್ಟು ಬಂತು, 1,05,000. ಈಗ ಎಷ್ಟು ಬಂತಿರಲಿ, ಸೊ ಪ್ಲಸ್ 30,000 ಐ ಆಮ್ ಗೆಟಿಂಗ್ 1,35,000. ಇಸ್ ಇಟ್ ಕ್ಲಿಯರ್. ಸೊ ಈ ರೀತಿ ನೀವು ಬ್ಯಾಂಕ್ ಅಕೌಂಟನ್ನು ಮಾಡಬೇಕು. ಬ್ಯಾಂಕ್ ಅಕೌಂಟನ್ನು ಟ್ಯಾಲಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಬೇಕು. ಇಫ್ ಎನಿ ಐಟಮ್ ಲೆಫ್ಟ್, ಮಾಯಾ ಅವರು ಪಾರ್ಟ್ನರ್ ಇರೋದ್ರಿಂದ ಅದನ್ನು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರಬೇಕು. ಇಲ್ಲಿಗ ಶ್ರೇಯಾಸ್ ಲೋನ್ ಅಂತ ಬರೀತಾರೆ, ಶ್ರೇಯಾ. ಇಲ್ಲ ಮಾಯಾ ಮತ್ತು ಮಾನಸ ಅದಾರ, ಶ್ರೇಯಾ ಈಸ್ ನಾಟ್ ಅ ಪಾರ್ಟ್ನರ್. ಅವಾಗ ಏನು ಮಾಡಬೇಕು ಸರ್, ಅದನ್ನು ಆವಾಗ ಯಥಾ ಪ್ರಕಾರ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಒಳಗಡೆ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಹೆಂಗೆ ಮಾಡ್ತೀವಿ ಅದು ಕೂಡ ಸೇಮ್ ಟ್ರೀಟ್ಮೆಂಟ್ ಆಗಬೇಕು. ಯಾವಾಗ ಅದು ಪಾರ್ಟ್ನರ್ ಅಲ್ಲ, ಅದು ಹೊರಗಿನ ಲಯಬಿಲಿಟಿ ಅಂದಾಗ ಆ್ಯಸ್ ಇಟ್ ಈಸ್. ಅವರು ಪಾರ್ಟ್ನರ್ ಇದ್ದರು ಅಂದರೆ ಅದನ್ನು ಏನು ಟಚ್ ಮಾಡಬೇಡ್ರಿ, ಅದನ್ನು ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಬರಬೇಕು.
ಸೊ ಇದು ಡಿಸಲ್ಯೂಷನ್ ಮಾಡುವಂಥ ವಿಧಾನ. ಲೆಫ್ಟ್ ರೈಟ್ ಕಾಂಬಿನೇಷನ್ ಮಾಡಿರಿ, 100% ಸಕ್ಸಸ್ ಸಿಗ್ತದೆ. ಸೊ ಇನ್ನೂ ಈ ಮಾಡೆಲ್ ಕ್ವಶನ್ ಬರ್ದಾಗಿರೋ ಎಲ್ಲ ಕ್ವಶನ್ಸ್ ಥಿಯರಿ ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸಮಯ ಕಳೆದಂತೆ ಎಲ್ಲದರ ಆನ್ಸರ್ ಕೂಡ ನಾನು ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.